ನಗರಸಭೆ ವ್ಯಾಪ್ತಿಯ ವಾಲ್ಮೀಕಿ ವೃತ್ತದಲ್ಲಿನ ತಿಪ್ಪೇಗುಂಡಿ ತೆರವು ಸ್ವಚ್ಛತಾ ಅಭಿಯಾನಕ್ಕೆ ಚಾಲನೆ. ಗಂಗಾವತಿ ನಗರಸಭೆ ವ್ಯಾಪ್ತಿಯ ವಾಲ್ಮೀಕಿ ವೃತ್ತದ ಬಳಿಯಲ್ಲಿ ಹಲವು ದಶಕಗಳಿಂದ ಇದ್ದ ತಿಪ್ಪೇಗುಂಡಿಯನ್ನ ಸ್ವಚ್ಛತೆಗೊಳಿಸುವುದರ ಮೂಲಕ ಸುಣ್ಣ ಬಣ್ಣ ಹಾಗೂ ಪರಿಸರದ ಸ್ವಚ್ಛತೆಗೆ ಸಂಬಂಧಿಸಿದಂತೆ ಕೊಪ್ಪಳದ ಯೋಜನಾ ನಿರ್ದೇಶಕ ಮಂಜುನಾಥ್ ಗುಂಡೂರ್ ಸಮುದಾಯ ಜಾಗೃತಿ ಅಭಿಯಾನಕ್ಕೆ ಚಾಲನೆ ನೀಡಿದರು. ಬುಧವಾರದಂದು ವಾಲ್ಮೀಕಿ ವೃತ್ತಕ್ಕೆ ಆಗಮಿಸಿದ ಯೋಜನಾ ನಿರ್ದೇಶಕ ಮಂಜುನಾಥ್ ಅವರು ತಿಪ್ಪೇಗುಂಡಿ ಸಮೀಪದಲ್ಲಿಯೇ ಶಾಲೆ ಇದೆ, ಇದರಿಂದ ಶಾಲಾ ವಿದ್ಯಾರ್ಥಿಗಳಿಗೆ ಹಾಗೂ ಅಕ್ಕಪಕ್ಕದ ನಿವಾಸಿಗಳಿಗೆ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಸಾಧ್ಯತೆಗಳಿದ್ದು, ಸ್ವಚ್ಛ ಭಾರತ ಯೋಜನೆಯ ಅಡಿಯಲ್ಲಿ ಪರಿಸರ ಸ್ವಚ್ಛತೆ ಹಾಗೂ ಸಮುದಾಯ ಜಾಗೃತಿ ಉದ್ದೇಶ ಇಲಾಖೆ ಹೊಂದಿದೆ ಎಂದು ಸಮಗ್ರ ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ಆರೋಗ್ಯ ಪರಿಸರ ಇಂಜಿನಿಯರ್ ಶರಣಪ್ಪ, ಆರೋಗ್ಯ ನಿರೀಕ್ಷಕ ಶೋಭಾ ತಳವಾರ್ ಮತ್ತು ರಾಧಿಕಾ ನಾಗರಾಜ್, ಸಂಚಾರಿ ಪೊಲೀಸ್ ಶಾರದಮ್ಮ, ಮೇಲ್ವಿಚಾರಕ ಮೋಹಿತ್ ಪಾಟೀಲ್, ಮೊಹಮ್ಮದ್ ಯೂಸುಫ್, ಲಕ್ಷ್ಮಣ, ಸುಭಾಷ್ ಸೇರಿದ್ದಕ್ಕೆ ಪೌರ ಕಾರ್ಮಿಕರು ಹಾಗೂ ಎಲ್ಲ ಸಮುದಾಯ ಸಂಚಾಲಕರು ಉಪಸ್ಥಿತರಿದ್ದರು. ನಗರಸಭೆಯ ಬೇಡ್ರವಣಿ ಎನ್ನುವಂಥ ಒಂದು ಏರಿಯಾಕ್ಕೆ ಬಂದಿದ್ದೀನಿ. ಇಲ್ಲಿ ಸುಮಾರು ವರ್ಷಗಳಿಂದ ವಾಲ್ಮೀಕಿ ಸರ್ಕಲ್ ಹತ್ರ ಇದೆ. ಇದು ಸುಮಾರು ವರ್ಷಗಳಿಂದ ಇಲ್ಲಿ ಜನರಿಗೆ ಎಲ್ಲರೂ ಹಸಿ ಕಸ ಒಣ ಕಸವನ್ನು ಬೇರ್ಪಡಲೆ ಮಾಡಲಾರ್ದೇ ತಮ್ಮ ತ್ಯಾಜ್ಯವನ್ನು ತೆಗೆದುಕೊಂಡು ಬಂದುಬಿಟ್ಟು ಶಾಲೆ ಮುಂದೆ ಇರ್ತಕ್ಕಂಥ ಒಂದು ಖಾಲಿ ಪ್ರದೇಶದಲ್ಲಿ ಎಸಿತಾ ಇತ್ತು. ಅದು ಸುಮಾರು ವರ್ಷಗಳಿಂದ ಹಾಗೆ ಉಳಿದಿದ್ದು. ಒಟ್ಟು ಗಂಗಾವತಿಯಲ್ಲಿ 18 ಬ್ಲಾಕ್ ಸ್ಪಾಟ್ಸ್ಗಳನ್ನು ನಮ್ಮ ಪೌರಾಯುಕ್ತರು ಮತ್ತು ನಮ್ಮ ಆರೋಗ್ಯ ಶಾಖೆಯ ಸಿಬ್ಬಂದಿಯವರು ಗುರುತಿಸಿದ್ದಾರೆ. ಅಷ್ಟು ಬ್ಲಾಕ್ ಸ್ಪಾಟ್ಗಳಲ್ಲಿ ಈವರೆಗೂ ಅವರು 10 ಬ್ಲಾಕ್ ಸ್ಪಾಟ್ಗಳನ್ನು ಕ್ಲಿಯರ್ ಮಾಡಿದ್ದಾರೆ. ಆ 10 ಬ್ಲಾಕ್ ಸ್ಪಾಟ್ಗಳಲ್ಲಿ ವಾಲ್ಮೀಕಿ ಸರ್ಕಲಲ್ಲಿ ಇರ್ತಕ್ಕಂಥ ಬ್ಲಾಕ್ ಸ್ಪಾಟು ಅತ್ಯಂತ ದೊಡ್ಡದಾಗಿತ್ತು. ಇಲ್ಲಿರ್ತಕ್ಕಂಥ ಜನಗಳಿಗೆ ನಮ್ಮ ಕಮ್ಯುನಿಟಿ ಮೊಬಿಲೈಸರ್ಗಳ ಸಹಾಯದಿಂದ ಮತ್ತು ಎಲ್ಲ ಹೆಲ್ತ್ ಇನ್ಸ್ಪೆಕ್ಟರ್ಗಳ ಸಹಾಯದಿಂದ ಮತ್ತು ನಮ್ಮ ಪರಿಸರ ಅಭಿಯಂತರರ ಮಾರ್ಗದರ್ಶನದಲ್ಲಿ ಇವತ್ತು ಈ ಎಲ್ಲ ಬ್ಲಾಕ್ ಸ್ಪಾಟನ್ನು ಕ್ಲಿಯರ್ ಮಾಡಿಬಿಟ್ಟು ಒಂದು ಕಾಶ್ಮೀರ ಹಿಮಾಲಯ ಪರ್ವತವನ್ನು ಆಮೇಲೆ ಬೇರೆ ಬೇರೆ ಕಾನ್ಸೆಪ್ಟನ್ನು ಇಟ್ಕೊಂಡು ಇಡೀ ಗಂಗಾವತಿ ನಗರದಲ್ಲಿ ಹಸಿ ಕಸ ಮತ್ತು ಒಣ ಕಸವನ್ನು, ಹಸಿ ತ್ಯಾಜ್ಯ ಮತ್ತು ಒಣ ತ್ಯಾಜ್ಯವನ್ನು ಬೇರ್ಪಡಣೆ ಮಾಡುವುದು ಹೇಗೆ ಮತ್ತು ಜನಗಳಿಗೆ ತಮ್ಮದೇ ಆಗಿರ್ತಕ್ಕಂಥ ವಿಭಿನ್ನ ರೀತಿಯಲ್ಲಿ ಸಾಂಸ್ಕೃತಿಕ ರೀತಿಯಲ್ಲಿ ಮತ್ತು ವರ್ಣರಂಜಿತ ಚಿತ್ರದ ಮೂಲಕ ಅವೇರ್ನೆಸ್ಸನ್ನು ಮೂಡಿಸ್ತಾ ಇದ್ದಾರೆ. ಇದೇ ರೀತಿ ಇದು ಎಲ್ಲ ಕಮ್ಯುನಿಟಿ ಮೊಬಿಲೈಸರ್ಸು ಇನ್ನೂ ಆ್ಯಕ್ಟಿವ್ ಆಗಿ ಉಳಿದಂಥ ಬ್ಲಾಕ್ ಸ್ಪಾಟ್ಗಳನ್ನ ತೆರವುಗೊಳಿಸ್ಬೇಕಂತ ನಾನು ಅವ್ರಿಗೆ ಸೂಚಿಸ್ತಾ ಇದ್ದೀನಿ. ಇದ್ರ ಬಗ್ಗೆ ಇಲ್ಲಿ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಓದ್ತಕ್ಕಂಥ ಮಕ್ಕಳು ಕೂಡ ಇದ್ದಾರೆ. ಅವರ ಅಭಿಪ್ರಾಯವನ್ನು ತಾವು ತೆಗೆದುಕೊಳ್ಬೇಕಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು. ನನ್ನ ಶಾಲೆ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೇಡರವಣಿ ಗಂಗಾವತಿ. ನಮ್ಮ ಶಾಲೆಯ ಎದುರುಗಡೆ ಫುಲ್ಲು ಗಲೀಜಿತ್ತು. ನಗರಸಭೆಯದವ್ರು ಬಂದು ಅದನ್ನೆಲ್ಲ ಕ್ಲೀನ್ ಮಾಡಿ ಒಂಥರ ಗೋಲ್ಡನ್ ಗತ್ತಂಗೆ ಮಾಡಿ ಚಿತ್ರ ಹೇಳಿಸಿ ಎಲ್ಲ ಮಾಡಿದ್ರು ಮತ್ತು ಪರಿಸರದ ಬಗ್ಗೆ ಕೂಡ ಮಾಡಿದ್ರು. ನಮಗೆ ಬಹಳ ಖುಷಿ ಆಯಿತು. ನನಗೆ ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ. 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೇಡರವಣಿ ಗಂಗಾವತಿ. ನಮ್ಮ ಶಾಲೆಯ ಮುಂದೆ ಜನರು ಕಸ ಕಡ್ಡಿ ಮೂತ್ರ ವಿಸರ್ಜನೆ ಎಲ್ಲ ಮಾಡ್ತಿದ್ದರು. ಅವರು ಮೊದಲು ರಂಗೋಲಿ ಹಾಕಿ ಹೇಳಿದರು, ಕಸ ಹಾಕಬೇಡಿ, ಕಡ್ಡಿ ಹಾಕಬೇಡಿ ಅಂದರೆ ಜನರು ಕೇಳಲಿಲ್ಲ. ನಂತರ CC ಕ್ಯಾಮ್ರಾ ಅಳವಡಿಸಿದರು, ಅವಾಗೂ ಅವರು ಕೇಳಲಿಲ್ಲ. ಅವರು ಕೊನೆಗೆ ನಮ್ಮ ಶಾಲೆಯ ಗೋಡೆಯಲ್ಲಿ ಇದು ಚಿತ್ರವನ್ನು ಬರೆದರು, ಸ್ವಚ್ಛ ಭಾರತ ಅಭಿಯಾನ ಮಾಡಿದರೂ ಅವರು ಕೇಳಲಿಲ್ಲ. ಅವರು ಕೊನೆಗೆ ಒಂದು ಪಾರ್ಕ್ ಥರ ಇದು ಮಾಡಿ ಅವರ ಅನುಭವವನ್ನು ಹೇಳಿದರು. ನಮ್ಮ ಶಾಲೆಯ ಮುಂದೆ 3 ದಿನಕ್ಕೊಮ್ಮೆ ಕಸದ ಗಾಡಿ ಬರುತ್ತಿತ್ತು. ಅದನ್ನು ತೆಗೆದುಕೊಂಡು ಹೋಗುವಾಗ ನಮ್ಮ ಶಾಲೆಯಲ್ಲಿ ವಾಸನೆ ತುಂಬ ಬರುತ್ತಿತ್ತು. ನಮಗೆ ಊಟ ಮಾಡಲಾಗುತ್ತಿದ್ದಿಲ್ಲ, ಪಾಠವನ್ನು ಕೇಳಲಾಗುತ್ತಿದ್ದಿಲ್ಲ. ಅದರಿಂದ ನಾವು ತುಂಬ ಬೇಜಾರಾಗಿದ್ದೀವಿ. ಆದರೆ ಈಗ ನಗರಸಭೆಯವರು ಬಂದು ಅದನ್ನು ಕ್ಲೀನ್ ಮಾಡಿಸಿ ಅವರಿಗೆ ಸ್ವಚ್ಛ ಭಾರತ ಅಭಿಯಾನವನ್ನು ಮಾಡಿ ನಮ್ಮ ಶಾಲೆಯ ಮುಂದೆ ಕ್ಲೀನ್ ಮಾಡಿಸಿದ್ದಾರೆ. ಅವರಿಗೆ ನಮ್ಮ